La 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 la. ಸರಿಯಾಗಿಟ್ರೆ ಏನ ಬಗ್ಲಿ ಕುಟ್ವಾ ಅದೇಳವರಿಗೆ ನಮ್ಮವರು ದೊಡ್ಡ ಧನಕಾರ್ಯ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಪಾರ್ಲಿಮೆಂಟ್ವರೆಗೂ ಎಲ್ಲ ಕಡೆಯಿಂದನೂ ಪ್ರೆಷರ್ ಹಾಕಿ ಈ ಮ್ಯಾಚ್ನ ನಿಲ್ಲಿಸಲೇಬೇಕು ಅಂತ ಹೇಳಿದರು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಿರೋ BCCI ಮೊನ್ನೆ ಈ ಮ್ಯಾಚ್ನ ನಡೆಸಿದೆ. ಸೊ ಆ ಒಂದು ರೀಸನ್ಗೋಸ್ಕರ ನಾವೆಲ್ಲರೂ 2 ನಿಮಿಷ ಮೌನಾಚರಣೆ ಮಾಡೋಣ ಬನ್ನಿ. ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಪೂಸನಿ 5 ತಿಂಗಳಿಂದ ಮಾನ ಮರ್ಯಾದೆನ ಕಾಪಾಡ್ಕೊಂಡು ಬಂದಿದ್ವಿ. ಆದ್ರೆ ಒಂದೇ ಒಂದು ಮ್ಯಾಚ್ ಆಡಿಸಿ ಇಂಡಿಯನ್ಸ್ ಮಾನ ಮರ್ಯಾದೆನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹರಾಜು ಹಾಕಿದ್ದಾರೆ. ಅವನು ಇವನೇ ನೋಡಿ ಸರ್, ಅವನು ಇವನ ಹೆಸರು ಅದ್ಯಾವುದೋ ಶಾ ಅಂತೆ. ಇವನೇ ಸ್ವಾಮಿ ನಮ್ಮ ನೆಮ್ಮದಿ ಹಾಳು ಮಾಡಿರೋದು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಈ ತರ ಒಂದು ಮ್ಯಾಚ್ ಆಡಿಸ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದಾಗ್ಲೇ ಹೇಳಿದ್ರು ಈ ಮ್ಯಾಚ್ನ ಆಡಿಸ್ಬೇಡಿ ಅಂತ. ಯಾರ ಮಾತನ್ನು ಕೇಳಲಿಲ್ಲ ಇವರು. ಮೋದಿ ಸರ್, ನಮ್ಗೆ ಯಾಕ್ರಿ ಹಿಂಗೆ ಬೇಜಾರು ಮಾಡ್ತೀರಾ? ಅಮಿತ್ ಶಾ ಅವ್ರು ನಿಮ್ಮ ಫ್ರೆಂಡೇ ತಾನೆ, ಅವ್ರಿಗೆ ಹೇಳಿ ಈ ಮ್ಯಾಚ್ನ ನಿಲ್ಲಿಸ್ಬೋದಿತ್ತಲ್ವಾ? ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಏನ್ ಅನ್ಕೊಳ್ಳಲ್ಲ ಹೇಳಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಅಷ್ಟೋ ಮಾನ ಮರ್ಯಾದೆ ಇತ್ತು, ಈಗ ಅದನ್ನೂ ಹೋಯ್ತು. ಆಯ್ತಾ ಮಕ್ಕಕ್ಕೆ ಮಂಗಳಾಗ್ತಿ ಜನ್ಮಕ್ಕೆ ಬೆಂಕಿ ಯಾಕ? ಮ್ಯಾಚ್ ಎಲ್ಲ ಆಗೋದ್ಮೇಲೆ BCCI ಅವರು ಪೋಸ್ಟ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಹೋಗಿ ಕಮೆಂಟಲ್ಲಿ ನಮ್ಮ ಜನ ಬೈತವ್ರೆ ಅವ್ರಿಗೆ. ಮ್ಯಾಚ್ ಏನಕ್ಕೆ ಆಡಿಸಿದ್ರಿ ಅಂತ ಕೇಳ್ತವ್ರೆ. ಏನಕ್ಕೆ ಆಡಿಸಿದ್ರು ಅಂದರೆ ಕಿಪ್ಪಿ ಕೀರ್ತಿ ಮತ್ತು ಮುತ್ತುದು ಬ್ರೇಕಪ್ ಆಗಿತ್ತಲ್ವಾ, ಅವರಿಬ್ಬರೀಗ ಒಂದಾದ್ರು. ಸೊ ಅದಕ್ಕೆ ಆಡಿಸಿದ್ರು. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ನೇಹಿತರೆ, ನೀವೆಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನನ್ನ ಒಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಹಿಂಗೆ ನೋಡ್ತಾ ಇರಿ, ಪಾಕಿಸ್ತಾನಕ್ಕೆ ನೀರು ಬಿಡಬಾರ್ದು ಅಂತ ಡ್ಯಾಮಲ್ಲಿಂದ ಅವ್ರಿಗೆ ಬ್ಯಾನ್ ಮಾಡಿದ್ರಲ್ಲ ನೀರು ಕೊಡೋದನ್ನು. ಸೊ ಅದನ್ನು ಇನ್ನು ಸ್ವಲ್ಪ ದಿನದಲ್ಲಿ ಬಿಟ್ಟರು ಬಿಡಂಗಿದ್ದಾರೆ. ನೀವೇನಾದರೂ ರೀಸನ್ ಕೇಳೋಕೆ ಹೋದರೆ ಏನು ಹೇಳ್ಬೋದು ಗೊತ್ತಾ? ನೀರು ಜಾಸ್ತಿ ತುಂಬೋಗಿತ್ತು, ನೀರು ಜಾಸ್ತಿ ತುಂಬೋದ್ರೆ ಡ್ಯಾಮ್ ಒಡೆದೋಗುತ್ತೆ, ಸೊ ಅದಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಹೇಳ್ತಾರೆ ಇವರು. ಕ್ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ಇನ್ನೊಂದು ಹೇಳಲೇಬೇಕು ನಾನು ನಿಮಗೆಲ್ಲ, ಶೇಕ್ ಹ್ಯಾಂಡ್ ಕೊಡದಿರೋದೇ ಒಂದು ದೊಡ್ಡ ನ್ಯೂಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆನೂ. ನಮ್ಮ ಆಟಗಾರರು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಲಿಲ್ಲ, ನಮ್ಮ ಆಟಗಾರರು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಲಿಲ್ಲ ಅಂತೆ. ಅಯ್ಯೋ, ನಿಮ್ಮ ಶೇಕ್ ಹ್ಯಾಂಡಿಗೆ ನಾನು ಸಿಂಬಳ ಸಿಗಾಕ ಮಜಾ ಆಯ ಅಷ್ಟೇ ರೀ. ಎಷ್ಟು ಸಲನಾದರೂ ನಮ್ಮ ಮೇಲೆ ಯುದ್ಧ ಮಾಡಲಿ ಅವರು, ಎಷ್ಟು ಜನರು ಪ್ರಾಣನಾದರೂ ತೆಗೀಲಿ ಅವರು, ಎಲ್ಲನೂ ಮರೀತಾರೆ, ಮತ್ತೆ ಕೈ ಮಿಲಾಯಿಸ್ತಾರೆ. ODIನೂ ಆಡ್ತಾರೆ, ಇಂಟರ್ನ್ಯಾಷನಲ್ಲು ಆಡ್ತಾರೆ, ಮುಗೀತು ಅಷ್ಟೇ, ಏನೂ ಆಗಿಲ್ಲ ಅನ್ನೋ ಥರ ಇರ್ತಾರೆ. ಬಂದರು, ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿಯೂ ಇಲ್ಲ, ಇಷ್ಟೇ. ನನಗೊಂದು ಮಾತು ಜ್ಞಾಪನ ಬರುತ್ತೆ ಇಲ್ಲಿ, ಆಡೋರಿಗೆ ನಾಚಿಕೆ ಇಲ್ಲ, ನೋಡೋರಿಗೆ ಏಸಿಗೆ ಇಲ್ಲ ಅಂತಾರಲ್ಲ, ಹಂಗಾಯ್ತು ಇವ್ರ ಕತೆ. ಸಾಂಪ್ರದಾಯಿನಿ ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ, ನೀನು ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಮಾಡಕ್ಕೇನು ಕೆಲಸ ಇಲ್ಲ ಅಂದಿದ್ರೆ ಎಲ್ಲಾದ್ರೂ ಕತ್ತೆ ಕಾಯ್ಬೇಕಾಗಿತ್ತು, ಆದ್ರೆ ಇಂಥ ಕೆಲಸ ಮಾಡಬಾರ್ದಿತ್ತು. ನನ್ನ ಮಗನೇಲಿ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆಗಿ ಎಷ್ಟು ತಿಂಗಳಾಗಿದೆ? ಇನ್ನೂ 5ನೇ ತಿಂಗಳು ಆಗ್ತಾ ಬಂದಿದೆ ಅಷ್ಟೇ. ಅಷ್ಟು ಬೇಗ ಮರ್ತೋದ್ರ ನಮ್ಮವರು 26 ಜನ ಪ್ರಾಣನ. ನಮ್ಮನ್ನು ನೋಡಿ ನಗ್ತಿರೋರೆಲ್ಲ ಶಿಳ್ಳೆ ಹೊಡಿಯಂಗೆ ಮಾಡಿದ್ರು ಈ ನನ್ನ ಮಕ್ಕಳು. ಈ ಥರ ಪೋಸ್ಟ್ಗಳನ್ನ ವೈರಲ್ ಮಾಡ್ತಾ ನಮ್ಮ ಇಂಡಿಯನ್ಸ್ನ ಟೀಕೆ ಮಾಡ್ತಾ ಇದ್ದಾರೆ ಅವರು. ಅದನ್ನೆಲ್ಲ ನೋಡಿಕೊಂಡು ಹೆಂಗೆ ಮನಸ್ಸು ಬಂತು ಇವರಿಗೆ ಮ್ಯಾಚ್ ಆಡ್ಸೋದಕ್ಕೆ ಅವ್ರ ಜೊತೆ. ಇದು ಒಂದು ಮ್ಯಾಚ್ ಅಲ್ಲ, ದೊಂಬರಾಟ ಅಂತ ನಾನು ಹೇಳ್ತೀನಿ. ಆ ದೊಂಬರಾಟನೇ ಅಲ್ಲ ಅದು. ಸೊ ಇದನ್ನು ನೋಡಿ ಧೋನಿ ಸರು ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟಲ್ಲಿ ಏನಿದೆಯಪ್ಪ ಅಂತಂತಂದರೆ, ಆ ಪೋಸ್ಟಲ್ಲಿ ಇರೋದು ಇಷ್ಟೇ ರೀ, ಇವ್ರು ನಮ್ಮ ಜೊತೆ ಆಡಕ್ಕೆ ಬರಲಿ, ಇವ್ರಿಗೆ ಸರಿಯಾಗಿ ಬಾರಿಸಿ ಸೋಲಿಸಿ ಕಳಿಸೋಣ ಅಂತ ಹೇಳಿದ್ದಾರೆ ಅಷ್ಟೇ. ಈ ರೀತಿ ನಾವು ಸೇಡು ತೀರಿಸ್ಕೊಳ್ಳೋಣ ಅಂತ ಧೋನಿ ಸರ್ ಹೇಳಿದರು. ಅವರು ಮಾಡಿರೋದ್ರಲ್ಲಿ ಇದೆಲ್ಲ ಯಾವ ಲೆಕ್ಕ? ಸೇಡು ತೀರಿಸ್ಕೊಳ್ಳೋದಕ್ಕೆ ಬೇರೆ ರೀತಿಯೇ ಇದೆ. ಅವ್ರು ಮಾಡಿರೋದು ಬೇರೆ ಥರ, ನಾವು ಮಾಡಬೇಕಾಗಿರೋದು ಬೇರೆ ಥರನೇ. ಈ ಮ್ಯಾಚ್ ಅನೌನ್ಸ್ಮೆಂಟ್ ಆದಾಗ್ಲೇ ಎಲ್ಲ ಕಡೆಯಿಂದನೂ ಬಾಯ್ಕಾಟ್ ಮಾಡಬೇಕು ಅಂತ ಹೇಳಿದರು. ಆದ್ರೂ BCCI ಅವರು ಅದನ್ನೆಲ್ಲ ಲೆಕ್ಕಕ್ಕೆ ಹಾಕ್ದಿರ ಮೊನ್ನೆ ಮ್ಯಾಚ್ನ ನಡೆಸಿದ್ರು. ಯಾಕೆ ನಡೆಸಿದ್ರು ಅಂದರೆ,
ದುಡ್ಡು ಮಾಡಬೇಕು ಅಂತ, ಕಿತ್ತು ಗುಡ್ಡೆ ಹಾಕ್ಬಿಡ್ಬೇಕಂತ. ಸೊ ಅದಕ್ಕೆ ಮ್ಯಾಚ್ ನಡೆಸಿದ್ರು. ಯಾವಾಗಲೂ ಹಿಸ್ಟರಿ ಆಗೋದು, ಜನ ಜಾಸ್ತಿ ವಿರೋಧ ಮಾಡೋಕೆ ನಿಂತರು ಅಂದರೆ ಲಾಸ್ಟಲ್ಲೊಂದು ಸ್ವೀಟ್ ಆ್ಯಂಡ್ ಸಾಫ್ಟಾಗಿ ಸಾರಿ ಕೇಳಿಬಿಡ್ತಾರೆ. ಸೊ ಅಲ್ಲಿಗೆಲ್ಲನೂ ಮುಕ್ತಾಯ ಆಗಿಬಿಡುತ್ತೆ ಅಷ್ಟೇ. ಪಾಕಿಸ್ತಾನ ಮೇಲೆ ಇಂಡಿಯಾ ವಿನ್ ಆಗುತ್ತೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು, ಅಷ್ಟೇ ಯಾಕ್ರಿ BCC ಅವ್ರಿಗೂ ಗೊತ್ತು. ಅವ್ರಿಗೆ ಸೋಲು ಗೆಲುವು ಮುಖ್ಯ ಅಲ್ಲ, ಅವ್ರಿಗೆ ದುಡ್ಡು ಮುಖ್ಯ. ಅವ್ರಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗೋದು ಮುಖ್ಯ. ಅವ್ರೇನು ಇನ್ವೆಸ್ಟ್ ಮಾಡಿರ್ತಾರಲ್ಲ 1% 2%, ಆ ಅಮೌಂಟು 10x ಆಗುತ್ತಲ್ಲ, ಅದು ಮುಖ್ಯ ಅವ್ರಿಗೆ. ಇದರಲ್ಲಿ ಪ್ಲೇಯರ್ಸ್ದೇನು ತಪ್ಪಿಲ್ಲ. ಪ್ಲೇಯರ್ಸ್ಗಳಿಗೆ ಯಾರು ಬ್ಯಾಡ್ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಮ್ಯಾನೇಜ್ಮೆಂಟ್ ಟೀಮಿಂದ ಏನು ಹೇಳ್ತಾರೋ ಅದನ್ನು ಕೇಳಲೇಬೇಕು ಅವರು. ಇಲ್ಲಾಂತಂದರೆ ಅವ್ರಿಗೆ ಫೈನು ಅದು ಇದು ಇರುತ್ತೆ. ಅವ್ರು ಆಡು ಅಂದರೆ ಇವ್ರು ಆಡ್ತಾರೆ ಅಷ್ಟೇ. ಬೇರೆ ದೇಶದವರು ಇಂಥ ಮ್ಯಾಚ್ಗಳು ತುಂಬ ಸಲ ನಿಲ್ಲಿಸಿದ್ದಾರೆ. ಏನಕ್ಕೆ ನಿಲ್ಲಿಸಿದಾರಪ್ಪ ಅಂತಂದರೆ ದುಡ್ಡಿನಕಿನ ಪ್ರಜೆಗಳೇ ಮುಖ್ಯ ಅಂತ ಅವ್ರು ಹೇಳಿದ್ದಾರೆ.